ಏಯ್ ನೀ ಪಕ್ಕದ ಮನೆ ಶಾಂತಕನ ಮಗ ಅಲ್ವಾ? ಹಾಸ್ಟೆಲಿಂದ ಯಾವ ಬಂದೆ? ಹ್ಞೂ ಸರ್, ನನಗೆ ಹಾಸ್ಟೆಲ್ ಊಟ ಸೆಟ್ ಆಗ್ತಿಲ್ಲ ನೋಡಿ, ಹೇಗೆ ಹೊಟ್ಟೆ ಗ್ಯಾಸ್ ತುಂಬ್ಕೊಂಡು ಊದ್ಕೊಂಡಿದೆ ಅಂತ. ಸ್ವಲ್ಪ ದಿನ ಅಷ್ಟೇ, ಬರ್ತಾ ಬರ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಕಷ್ಟಪಟ್ಟರೆ ಸುಖ ಸಿಗೋದು. ಏನು ಸುಖಣ್ಣ, ಮಣ್ಣು ನನ್ನ ಫ್ರೆಂಡು ಡುಮ್ಗೆ ಎಷ್ಟು ಚೆನ್ನಾಗಿದ್ದ, ಈಗ ಹೊಂದ್ಕೊಂಡು ಅಲ್ಲೆಲ್ಲ ಮುಂದೆ ಬಂದಿದೆ. ಇದು ಒಂದು ಬದುಕಣ್ಣ. ಅಲ್ಲೂ ಮುಂದಕ್ಕೆ ಅಲ್ವಾ ಇರೋದು, ಆದರೂ ಇಷ್ಟು ಚೆನ್ನಾಗಿದ್ದಾನೆ. ಓವರಾಗಿ ಡೌನ್ ಮಾಡ್ತಿದ್ದಾನೆ. ಹಾಗೇನಿಲ್ಲ ಕಂಡ್ರು, ಸಖತ್ತಾಗಿದ್ದಾನೆ. ಇವನ್ಗೇನು ಕಡಿಮೆ. ಇನ್ನು ನಮ್ಮ ಫ್ರೆಂಡನ್ನ ನಾವೆಲ್ಲ ಸೇರ್ಕೊಂಡು ಕೆಡಿಸ್ಬಿಡ್ತೀವಿ ಅಂತ ಇವರಮ್ಮ ಹಾಸ್ಟೆಲ್ಗೆ ಹಾಕಿದ್ದಾರೆ. ಸರ್ 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 ನೀವೇ ಹೇಳಿ ಸರ್, ತಪ್ಪಲ್ವಾ? ಅಲ್ಲಿ ರಾತ್ರಿ ಆದ್ರೆ ಗಲಾಟೆ ಸರ್, ಫೋನ್ ಮಾಡ್ಕೊಂಡು ಅಳ್ತಾನೆ ಸರ್. ನೀವು ಏನೇ ಹೇಳಿದ್ರು ಆಗಲ್ಲ. ಒಂದು ಸಲ ಹಾಸ್ಟೆಲ್ ಸೇರಿಸಿದ ಮೇಲೆ ಮುಗಿಯಿತು. 5 ವರ್ಷ ಸೆಟಲ್, ಎಲ್ಲನೂ ಅಭ್ಯಾಸ ಆಗ್ಬೇಕಲ್ವಾ? ಅಲ್ಲ ಸರ್, ನಮ್ಮಂಥ ಮಕ್ಕಳಿಗೆ ಸಹಾಯ ಮಾಡೋದು ಬಿಟ್ಟು ಎದುರಿಸ್ತಿರಲ್ಲ ಸರ್. ಸರ್ 5 ವರ್ಷನ 5 ದಿನಾನೂ ಇರೋಕ್ಕಾಗಲ್ಲ ಹಾಸ್ಟೆಲಲ್ಲಿ. 5 ಗಂಟೆಗೆ ಎಬ್ಬರಿಸ್ತಾರೆ, 1 ಅವರ್ ತನಕ ಧ್ಯಾನ ಮಾಡಿಸ್ತಾರೆ. ಅದರಲ್ಲೂ ಬೇರೆ ನಾನು ತುಗುರ್ಸ್ಕೊಂಡು ಅಲ್ಲೇ ಬಿದ್ದೋಗ್ಬಿಡ್ತೀನಿ. ಮತ್ತು ಅವರು ತಣ್ಣೀರು ತಗೊಂಡು ಎರಿಸ್ತಾರೆ. ಏನು ಟಾರ್ಚರ್ ಸರ್ ಇದು, ತಪ್ಪಲ್ವ ಸರ್? ಅವ್ರೇನು ಮನುಷ್ಯ ಇಲ್ಲ ರಾಕ್ಷಸ? ಯಾರಾದ್ರೂ ಮಕ್ಕಳನ್ನ 5 ಗಂಟೆಗೆ ಎಬ್ಬಿಸ್ತಾರ? ನಾನು 7 ಗಂಟೆಗೆ ಎದ್ದೊಳ್ತೀನಿ. ಅಕಸ್ಮಾತ್ 5 ಗಂಟೆಗೆ ಎದ್ರೆ ಅಂತ ವಾಮಿಟ್ ಮಾಡಿಬಿಡ್ತೀನಿ. ಇಷ್ಟ ಅಲ್ಲ ಸರ್, ಇನ್ನು ಇದು ಬೇಗ ಹೇಳೋ. 5 ಗಂಟೆಗೆ ಹೇಳೋದು ಒಳ್ಳೇದಲ್ವಾ? ಬುದ್ಧಿ ಚುರುಕಾಗಿರುತ್ತೆ. ಇಡೀ ದಿನ ಡ್ಯಾನ್ಸ್ ಮಾಡ್ಕೊಂಡಿರ್ಬೋದು. ಜ್ಞಾನ ಮಾಡೋದ್ರಿಂದ ಸೋಮಾರಿತನ ಬಿಟ್ಟೋಗುತ್ತೆ. ನೀವು 5 ಗಂಟೆಗೆ ಎದ್ದು ಧ್ಯಾನ ಮಾಡಿ ಗೊತ್ತಾಗುತ್ತೆ. ಪಾಪಣ್ಣ, ಇವನ್ ಕಣ್ಣತ್ರ ಎಷ್ಟು ಕೆಳಗಡೆ ಕಪ್ಪಾಗಿದೆ ನೋಡಿ. ನೋಡೋಣ, ಕಾಣಿಸ್ತಿರುವಂತೆ ಅದಕ್ಕೆ ಕಣ್ಣುಡ್ಕ ತಗೊಂಡವನೆ. ಸರ್ ಪ್ಲೀಸ್ ಅವನ ಹಾಸ್ಟೆಲಿಂದ ಬಿಡುಗಡೆ ಮಾಡಿ ಸರ್, ನಿಮಗೆ ಪುಣ್ಯ ಬರುತ್ತೆ. ದಿನ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತಾನಂತೆ ಸರ್, ಚಿತ್ರಾನ್ನನಾದ್ರೂ ತಿನ್ಬೋದು. ಆ ಉಪ್ಪಿಟ್ಟು ನೋಡಿದ್ರೆ ಹಸಿವೆ ಸತ್ತೋಗುತ್ತೆ ಸರ್. ಹೊಟ್ಟೆಲಿರೋ ಹುಳುಗಳೆಲ್ಲ ಕೂಗದೆ ನಿಲ್ಲಿಸ್ತವೆ ಸರ್. ಆ ಥರ ದಿನ ಉಪ್ಪಿಟ್ಟು ಮಾಡಾಕ್ತಾರಂತೆ ಸರ್. ಸರ್ ಪಾಪ ಸರ್, ನಮ್ಮ ಹುಡ್ಗ ದಿನ ಉಪ್ಪಿಟ್ಟು ಫೋಟೋ ತೆಗ್ದು ಕಳಿಸ್ತಾನೆ ಸರ್. ಆ ಉಪ್ಪಿಟ್ಟು ಫೋಟೋ ನೋಡಿ ನಮಗೂ ತಿಂಡಿ ಸೇರಲ್ಲ ಸರ್. ಸರ್ ಕಾಫಿ ಥರ ಮಾಡಲ್ ಬಂತೆ, ಬಿಸಿನೀರಿಗೆ ಪೌಡ್ರ್ ಹಾಕಿ ಕಲ್ಸ್ಕೊಡ್ತಾರಂತೆ ಸರ್. ಸರ್ ಹಾಂ, ಹೋಗಿ ಇನ್ನೂ 15 ದಿನ ಆಗಿಲ್ಲ, ಆಗಲೇ ಕಂಪ್ಲೀಟ್ ಮಾಡ್ತಾ ಇದೀಯಾ? ನೀನು ಸ್ಕೂಲಿಗೆ ಹೋಗ್ಬಿಟ್ಟು ಇವರೆಲ್ಲ ಫೋನ್ ಮಾಡಿ ಕಂಪ್ಲೀಟ್ ಮಾಡ್ತೀಯಾ? ಅಯ್ಯೋ ಇಲ್ಲ ಸರ್, ಇವರೆಲ್ಲ ನನ್ನ ಕಷ್ಟ ನೋಡಿ ಹೇಳ್ತಿದ್ದಾರೆ. ಇವ್ರಿಗೆಲ್ಲ ಬಿಟ್ಕೊಡಕ್ಕೆ ಆಗಲ್ವಂತೆ ಸರ್. ಇವರೆಲ್ಲ ಡಿಸೈನ್ ಆಗಿರೋದು ಊಟ ತಿಂತ ವಿಡಿಯೋ ಕಾಲ್ ಮಾಡ್ತಾರೆ ಸರ್, ಫೋಟೋನು ಕಳಿಸ್ತಾರೆ. ಅದಕ್ಕೆ ನಾನು ಉಪ್ಪಿಟ್ಟು ತಿಂತ ಫೋಟೋ ಕಳಿಸ್ತೀನಿ. ಹೇಗಾದರೂ ಅವನ್ನ ಅಲ್ಲಿಂದ ಬರೋಂಗೆ ಮಾಡೋಣ, ನಿಮ್ಗೆ ದುಡ್ಡು ಕೊಡ್ತೀವಿ. ಓಹೋ, ದುಡ್ಡಿನ ಆಸೆ ತೋರಿಸ್ತಿದ್ದೀರಾ? ಎಷ್ಟು ಕೊಡ್ತೀರಾ? ಎಷ್ಟು ಬೇಕಾ ಕೇಳಿ ಸರ್, ಎಲ್ಲರೂ ಸರ್ ಕೊಡ್ತೀವಿ. ಆದರೆ ಫಸ್ಟು ಇವನ್ನ ಕೊಂಪೆಯಿಂದ ಆಚೆ ತನ್ನಿ. ನಮ್ಮನ್ನ ನಂಬಿ ಸರ್, ನಾವು ಯಾರಿಗೂ ಹೇಳಲ್ಲ. ಕಡಿಮೆ ಹೇಳ್ಬೇಡಿ ಸರ್, ಜಾಸ್ತಿನೇ ಹೇಳಿ ಕೊಡ್ತೀವಿ. 1 ಲಕ್ಷ, 2 ಲಕ್ಷ, 3 ಲಕ್ಷ ಎಷ್ಟಾನ ಕೇಳಿ ಕೊಡ್ತೀವಿ. ಆದರೆ ಇವನ್ ಮಾತ್ರ ಹಾಸ್ಟೆಲಲ್ಲಿ ಇರಬಾರ್ದು, ಮನೆಯಿಂದ ಸ್ಕೂಲಿಗೆ ಹೋಗ್ಬೇಕು. ಅಯ್ಯ ನಾಚಿಕೆ ಪಡ್ಬೇಡಿ, ಕೇಳಿ ಕೊಡ್ತೀವಿ ಅಲ್ವಂದ್ರ. ಸರ್ ಆ ಹಾಸ್ಟೆಲ್ ಇನ್ಚಾರ್ಜ್ ನೀವೊಂದು ಫೋನ್ ಮಾಡಿ ಹಾಸ್ಟೆಲಿಂದ ಮನೆಗೆ ಕಳಿಸ್ಕೊಡ್ತಾರೆ. ನಾನು ಇವತ್ತು ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಬಂದೆ. ಅಷ್ಟೊಂದು ಕಷ್ಟ ಆಗ್ತಿದೆ ಹಾಸ್ಟೆಲಲ್ಲಿ. ಪಾಪ, ನನಗೆ ಗೊತ್ತೇ ಆಗಲಿಲ್ಲ. ದುಡ್ಡು ಕೊಡ್ತೀನಿ ಅಂತಂದ್ರಲ್ಲ, ಎಷ್ಟು ಕೇಳೋದಂತ ಗೊತ್ತೇ ಆಗಲಿಲ್ಲಲ್ಲ. ಬೇಡ ಅಂದ್ರೆ ಬೇಡ ಸರ್, ಹಂಗೆ ಫ್ರೀಯಾಗಿ ಬಿಟ್ಬಿಡಿ, ನಿಮಗೆ ಪುಣ್ಯ ಬರುತ್ತೆ. ಪಾಪ ಸರ್, ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾನೆ ಸರ್. ಆಯಿತು, ನಿಮ್ಮ ಕೆಲಸ ಎಲ್ಲ ಮಾಡ್ಕೊಡ್ತೀನಿ. ಆದರೆ ಅವನ ಬದಲು ನೀವೆಲ್ಲ ಹಾಸ್ಟೆಲ್ಗೆ ಹೋಗ್ಬೇಕು. ಇದೆಂಥ ಫ್ರೆಂಡ್ಶಿಪ್? ಬರ್ತಾ ನಾವೆಲ್ಲ ಎಲ್ಲ ಸೇರ್ಕೊಂಡು ಕೆಡಿಸ್ಬಿಡ್ತೀವಿ ಅಂತ ಇವರಮ್ಮ ಹಾಸ್ಟೆಲ್ಗೆ ಹಾಕಿದ್ದಾರೆ. ನಾವೆಲ್ಲ ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಹಾಸ್ಟೆಲ್ಗೆ ಹಾಕಿದ್ದಾರೆ. ಸೂಪರ್, ಚೆನ್ನಾಗಿ ಹೇಳ್ತಾ. ಇನ್ನೊಂದು 5 ವರ್ಷ ಎಲ್ಲ ಸೆಲೆಕ್ಟ್
ಸೆಟ್ಲ್ ಆಗ್ಬೇಕಲ್ವಾ? 5 ವರ್ಷ ಸೆಟಲ್ ಎಲ್ಲಾನು ಅಭ್ಯಾಸ ಆಗ್ಬೇಕಲ್ವಾ? 5 ವರ್ಷನ ಸೆಟಲ್ ಆಗ್ಬೇಕು. 5 ವರ್ಷ ಸೆಟಲ್ ಎಲ್ಲಾನು ಅಭ್ಯಾಸ ಆಗ್ಬೇಕಲ್ವಾ? 5 ವರ್ಷ ಎಲ್ಲ ಸೆಟಲ್ ಆಗ್ಬೇಕಲ್ವಾ? ಸೆಟಲ್ ಎಲ್ಲಾನು ಅಭ್ಯಾಸ ಆಗ್ಬೇಕಲ್ವಾ? ಟಾರ್ಚರ್ ಸರ್ ಇದು. ಸರ್ ಅದನ್ನ ಲಾಸ್ಟ್ ಏನು ಟಾರ್ಚರ್ ಸರ್ ಇದು? 5 ಗಂಟೆಗೆ ಸಾರಿ ಸರ್, ಅದು 5 ಗಂಟೆ ಸರ್ ಅದು ಸರ್ ತಪ್ಪಲ್ವಾ? ಯಾರ ಮಕ್ಕಳನ್ನ ಸ್ನಾನ ಮಾಡಿಸ್ತಾರೆ 1 ಗಂಟೆ 5 ಗಂಟೆಗೆ ಎಬ್ಬಿಸ್ತಾರೆ. ಅಯ್ಯೋ ಸರ್ ಯಾರು ಮಕ್ಕಳನ್ನ 5 ಗಂಟೆಗೆ ಅವ್ರೇನು ಮನುಷ್ಯ ಇಲ್ಲ ರಾಕ್ಷಸ. ಯಾರು ಮಕ್ಕಳನ್ನ 5 ಗಂಟೆಗೆ ಎದ್ರೆ 5 ಗಂಟೆ ತಪ್ಪಲ್ವಾ ಸಾರಿ ಅವ್ರ ಮನುಷ್ಯ ತಪ್ಪಲ್ವಾ ಸರ್? ಯಾರು ಮಕ್ಕಳನ್ನ ತಪ್ಪಲ್ಲ ತಪ್ಪಲ್ವಾ ಸರ್? ಅವ್ರ ಮನುಷ್ಯ 5 ಗಂಟೆಗೆ ಹೇಳೋದು. 5 ಗಂಟೆಗೆ ಎದ್ದು ಧ್ಯಾನ ಮಾಡಿ ಗೊತ್ತಾಗುತ್ತೆ. ಇನ್ ಕಣ್ಕಲ್ ಹಿಂಗೆ ಪಾಪನ ಇನ್ ಕಲ್ ನೀನು ಸ್ಕೂಲಿಗೆ ಹೋಗ್ಬಿಟ್ಟು ನಮ್ಮನ್ನ ನಂಬಿ ಹೇಳಿ ಸರ್ ಕೊಡ್ತೀವಿ. ಎಷ್ಟು ಬೇಕಾ ಕೇಳಿ ಸರ್, ಎಲ್ಲರೂ ಸೇರಿ ಕೊಡ್ತೀವಿ. ಯಾರಿಗೂ ಹೇಳಲ್ಲ. ಕೊಂಪೆ ಎಲ್ಲರೂ ಸೇರಿ ಎಲ್ಲರೂ ಸರಿ ಹೋಗಿ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೊಡ್ತೀವಿ ಅಂತ ಹೇಳ್ತಲ್ಲ, ಅಲ್ಲಿ ಬಂದ್ಬಿಡುತ್ತಲ್ಲ. ಕಡಿಮೆ ಹೇಳ್ಬೇಡಿ ಸರ್, ಜಾಸ್ತಿನೇ ಹೇಳಿ ಕೊಡ್ತೀವಿ. ಮನೆಯಿಂದ ಸ್ಕೂಲಿಗೆ ಹೋಗ್ಬೇಕು. 1 ಲಕ್ಷ ಬಿಟ್ಬಿಡಿ, ಪುಣ್ಯ ಬರುತ್ತೆ. ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ಕೊತಾರೆ. ಪಾಪ ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾನೆ ಸರ್. ನಿಮ್ಮ ಹೆಸರು ಹೇಳ್ಕೊಂಡು ಏನು ಜೀವನ ಮಾಡ್ತಾನೆ ಸರ್. ಮಾಡ್ತಾನೆ ಸರ್. ಮಾಡ್ತಾನೆ ಅಲ್ಲ ಮಾಡ್ತಾನೆ. ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾನೆ ಸರ್.